ಈ ವರ್ಷ ಅಂತ ಬಂದಾಗ ಸಾಕಷ್ಟು ಗೊಂದಲಗಳಿದೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಒಂದು ಯುಟಿಲೈಸ್ ಮಾಡಿಕೊಂಡು ನಾವು ಕೂಡ ವೈರಲ್ ಆಗಬಹುದು ಅನ್ನುವಂಥ ಒಂದು ಒಂದು ಆಲೋಚನೆಗಳನ್ನ ಇಟ್ಕೊಂಡು ತುಂಬಾ ಜನ ಏನೇನೋ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದಾರೆ. ಈ ವಾರದಲ್ಲಿ ಬಂದಿರತಕ್ಕಂಥ ಮುಹೂರ್ತಗಳು ಸರಿ ಇಲ್ಲ, ಎಲ್ಲೋ ಒಂದ್ ಕಡೆ ಮುಂದಿನ ವಾರ ಮಾಡಿದ್ರೆ ಹುಣ್ಣಿಮೆ ದಿವಸ ಮಾಡೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಅನ್ನೋ ಹಾಗೆ ತುಂಬಾ ಏನು ಸೋಷಿಯಲ್ ಮೀಡಿಯಾನ ಎಲ್ಲೋ ಒಂದ್ ಕಡೆ ಈ ಒಂದು ಧಾರ್ಮಿಕ ವಿಧಿಯನ್ನ ಬಳಸ್ಕೊಂಡು ತಪ್ಪು ಸಂದೇಶವನ್ನ ಕೂಡ ರವಾನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತ ತಪ್ಪು. ಯಾಕಂದ್ರೆ ಶಾಸ್ತ್ರಸಮ್ಮತ ಗುರುವರ ವಾಕ್ಯ ಅಂತ ಹೇಳುತ್ತೆ. ಶಾಸ್ತ್ರ ಸುಳ್ಳಾದರೆ ಗ್ರಹಣ ನಂಬು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಈಗ ಯೂಟ್ಯೂಬಲ್ಲಿ ವ್ಯೂವರ್ಸ್ ಜಾಸ್ತಿ ಆಗಬೇಕು, ನಮಗೆ ತುಂಬ ಜನ ನಾವು ಹೇಳ್ತಾ ಇರೋ ಒಂದು ಕಂಟೆಂಟ್ಸಲ್ಲಿ ತುಂಬ ಜನ ನಮಗೆ ವ್ಯೂವರ್ಸ್ ಬಂದರೆ ಅದು ತುಂಬ ಏನೇನೋ ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡು ಜನಗಳಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಅದು ತಪ್ಪು. ಯಾಕಂದರೆ ಶ್ರಾವಣ ಮಾಸ ಮತ್ತು ಆಷಾಢ ಮಾಸದಿಂದ ಬರುವಂಥ ಪ್ರತಿ ಸರಿ ಯಾವುದೇ ಒಂದು ಕ್ಯಾಲೆಂಡ್ರಲ್ಲಾಗಲಿ ಪಂಚಾಂಗದಲ್ಲಾಗಲಿ ಯಾವುದೇ ರೀತಿ ಆ ಥರ ತಪ್ಪು ಬರಲಿಕ್ಕೆ ಸಾಧ್ಯನೇ ಇಲ್ಲ. 21ನೇ ತಾರೀಕಿರುವಂಥ ಶುಕ್ರವಾರ, ವಿಶೇಷವಾಗಿರುವಂಥ ಶ್ರಾವಣ ಮಾಸದ ಶುಕ್ರವಾರ, 8ನೇ ತಿಂಗಳು 2026ನೇ ಶುಕ್ರವಾರ ಬಹಳ ವಿಶೇಷವಾಗಿರುವಂಥ ದಿನ. ಅವತ್ತೇ ಆಚರಣೆ ಮಾಡಿದ್ರೆ ನಿಮಗೆ ಸರ್ವತಾ ಶ್ರೇಷ್ಠ. ಯಾಕಂದರೆ ಹುಣ್ಣಿಮೆಯಲ್ಲಿ ರಕ್ಷಾಬಂಧನೆ ಇದೆ, ಅದರ ಜೊತೆಲಿ ಈ ಖರ್ಚು ಆಗ್ಬಿಡುತ್ತೆ ಅನ್ನುವಂಥವ್ರು ಕೆಲವೊಬ್ಬರು ಏನೋ ಒಂದು ಯೋಚನೆಗಳನ್ನು ಮಾಡಿ ಅವರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಯಾವತ್ತು ಆಚರಣೆ ಶಾಸ್ತ್ರಸಮ್ಮತವಾಗಿದ್ರೇ ಅದರ ಫಲಾಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ. ಮತ್ತೆ ಯಾರು ಯಾರು ಈ ವ್ರತಾಚರಣೆಯನ್ನ ಕೈಗೊಳ್ಳಬಹುದು ಅಂತ ಹೇಳೋದಾದ್ರೆ? ಎಲ್ಲರೂ ಮಾಡ್ಬೋದು. ಸುಮಂಗಲಿಯರು ಎಲ್ಲರೂ ಸಹ ಮಾಡ್ಬೋದು. ಬಡವರು ಮಾಡ್ಬೋದು, ಶ್ರೀಮಂತರು ಮಾಡ್ಬೋದು, ಇರೋರು ಮಾಡ್ಬೋದು, ಇಲ್ಲದೆ ಇರೋರು ಮಾಡ್ಬೋದು. ಈ ಹಬ್ಬ ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದು ಯಾರಿಗೂ ಇದು ಸೀಮಿತ ಅಲ್ಲ. ಅಂದ್ರೆ ಮದ್ವೆ ಆಗಿರುವಂತಹ ಸುಮಂಗಲಿಯರು ಅಥವಾ ಮದ್ವೆ ಆಗದೆ ಇರೋರು ಮಾಡಬಾರದು, ಈ ರೀತಿ ಏನಾದ್ರೂ ಏನಿಲ್ಲ ಖಂಡಿತ ಎಲ್ಲರೂ ಮಾಡಬಹುದು. ಅದಕ್ಕೆ ಅಟ್ಟಲಕ್ಷ್ಮಿ ಪುಟ್ಟಲಕ್ಷ್ಮಿ ಅಂತ ಯಾಕೆ ಹೇಳ್ತಾರೆ? ಮಕ್ಕಳಿಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ, ಹೌದಾ? ಈ ಪುಟ್ಟಲಕ್ಷ್ಮಿ ಅಂದ್ರೆ ಚಿಕ್ಕ ಮಕ್ಕಳು ಸಹ ಮಾಡುವಂಥದ್ದು. ಅವರೆಲ್ಲ ಲಕ್ಷ್ಮೀದಿರೇ. ಜಗತ್ತಿನಲ್ಲಿರುವಂತಹ ಹೆಣ್ಣು ಅನ್ನೋದೇನಿದೆ ಅದೆಲ್ಲ ಮಹಾಲಕ್ಷ್ಮಿಯ ಸ್ವರೂಪನೇ. ಈ ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಸಿಗುವಂತಹ ಫಲಗಳು ಏನಿದೆ ಹಾಗಿದ್ರೆ? ಖಂಡಿತ ನೋಡಿ, ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಅದು ಶುಕ್ರ ನೀಚವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಅಂದರೆ ಶುಕ್ರ ಅಂದರೆ ಮಹಾಲಕ್ಷ್ಮಿ, ವೈಭೋಗ ಲಕ್ಷ್ಮಿ ಅಂತ ನಾವೇನು ಹೇಳ್ತೀವಿ. ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರ ಬುಧನ ಮನೆಯಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಹೆಣ್ಣು ಮಕ್ಕಳು ಸ್ವಲ್ಪ ಎಲ್ಲ ವಿಷಯದಲ್ಲಿ ಬುದ್ಧಿವಂತರಾಗಿ ಈ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲವೂ ಅವರದೇ ಒಂದು ಲೆಕ್ಕಾಚಾರದ ಪ್ರಕಾರ ನಡೆಯುವಂಥದ್ದು. ಚಂದ್ರ ನೀಚ ಇದ್ದಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ, ಕಸಿವಿಸಿ, ಆಗುತ್ತೋ ಇಲ್ವೋ, ನಾವು ಮಾಡಿದ ಫಲ ಸಿಗುತ್ತೋ ಇಲ್ವೋ, ನಾವು ಮಾಡೋದೋ ಬೇಡವೋ, ಎಷ್ಟೋ ಜನ ಬರೀ ಗೊಂದಲದಲ್ಲೇ ಜೀವನ ಕಳೆಯುವಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಗೋಚಾರದಲ್ಲಿರುವಂಥ ಚಂದ್ರ ಮತ್ತು ಗುರು ಮತ್ತು ಶುಕ್ರ ಭಾಳ ಅತ್ಯಂತ ಉಚ್ಚ ಕ್ಷೇತ್ರದಲ್ಲಿ ಗುರು ಇರೋದರಿಂದ ಸರ್ವತಾ ಶ್ರೇಷ್ಠವಾಗಿ, ಆನಂದವಾಗಿ, ಆರೋಗ್ಯಪೂರ್ಣವಾಗಿ ಬರುವಂಥ ಫಲವನ್ನು ಕೊಡ್ತಕ್ಕಂಥದ್ದು. ಇದು ಸಂಸಾರದಲ್ಲಿ ಏನಾದರೂ ಒಂದು ಅನ್ಯೂನ್ಯತೆ ಇಲ್ಲ, ಅವರು ಸರಿ ಹೋಗುತ್ತೆ. ಮಕ್ಕಳಿಲ್ಲ, ಅದು ಸರಿ ಹೋಗುತ್ತೆ. ಮನೆ ಕಟ್ಟಲಿಕ್ಕಾಗಲ್ಲ, ಮನೆ ಕಟ್ಟುವಂಥ ಯೋಗ ಬರುತ್ತೆ. ಹಾಗೆ ಒಂದು ಸೈಟ್ ತೊಗೊಳ್ಳಿಲ್ಲ, ಅದನ್ನೂ ಬರುತ್ತೆ. ನನ್ನ ಮಗ ಸಾಕಷ್ಟು ಓದಿದ್ದಾನೆ, ಒಂದು ಜಾಬ್ ಸಿಕ್ಕಿಲ್ಲ ಅಂದರೂ ಅದು ಒಂದು ಅವಕಾಶ ಆಗುವಂಥದ್ದು. ಸಂಸಾರದಲ್ಲಿ ಇನ್ನೇನು ಡೈವರ್ಸ್ ಮಟ್ಟಿಗೆ ಬಂದ್ಬಿಟ್ಟಿದೆ, ಅವ್ರ ಸಂಸಾರದಲ್ಲಿ ಏನೋ ಒಂಥರ ಕಿರಿಕಿರಿ, ಮಾನಸಿಕ ತುಂಬ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂದಾಗ ಅದನ್ನು ಸರಿ ಹೋಗುತ್ತೆ. ಶ್ರದ್ಧವಾನ್ ಲಭ್ಯತೆ ಫಲ. ಶ್ರದ್ಧೆ ಇದ್ದರೆ, ಶ್ರದ್ಧೆಯಿಂದ ಯಾವುದೇ ವ್ರತ ನಿಯಮಗಳನ್ನು ಮಾಡಿದ್ದೇ ಆಯಿತು ಅಂದರೆ 100% ಆ ಫಲವನ್ನು ಅವರು ಅನುಭವಿಸ್ತಾರೆ. ಇಷ್ಟೆಲ್ಲ ಫಲಗಳು ಒಟ್ಟಿನಲ್ಲಿ ಇದು ಒಂದು ವ್ರತಾಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಮನೋಕಾಮನೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ತಿಳ್ಕೊಂಡಿದ್ದಾಗಿದೆ. ಇನ್ನು ವ್ರತಾಚರಣೆಯನ್ನ ಕೈಗೊಳ್ಳೋದೇ ಆದ್ರೆ ಯಾವ ವಿಧಿ ವಿಧಾನದ ಮುಖಾಂತರ ಈ ವ್ರತಾಚರಣೆಯನ್ನ ನಾವು ಶುರು ಮಾಡ್ಬೇಕಾಗತ್ತೆ? ಖಂಡಿತ ನೋಡಿ, ಸಾಮಾನ್ಯವಾಗಿ ನಾವು ವ್ರತ ಆಚರಣೆ ಮಾಡೋಕ್ಕಿಂತ ಮೊದಲು ಎಲ್ಲವೂ ನಾವು ಸಿದ್ಧತೆಗಳನ್ನು ಮಾಡ್ಕೊತೀವಿ. ಅಂದರೆ 16 ರೀತಿಯ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ನಾವು ಪೂಜೆ ಮಾಡುವಂಥದ್ದು ಕೆಲವರಿಗೆ ಗೊಂದಲ ಇರುತ್ತೆ. ಅಕ್ಕಿ ಹಾಕಬೇಕಾ, ಡ್ರೈ ಫ್ರೂಟ್ಸ್ಗಳು ಹಾಕಬೇಕಾ, ನಾವು ಕಳಶನೇ ಇಡಬೇಕಾ, ಯಾವ ಕಳಶ ಇಡಬೇಕು, ಅದೇನು ಈ ಹಿತ್ತಾಳೆದು ಇಡಬೇಕಾ, ಅಥವಾ ಬೆಳ್ಳಿ ಇಡಬೇಕಾ, ಅಥವಾ ತಾಮ್ರದ ಇಡಬೇಕಾ, ಅಥವಾ ನಮ್ಮ ಹತ್ರ ಈ ಒಂದು ವಸ್ತುಗಳಿಲ್ಲ, ನಾವು ಸ್ಟೀಲನ್ನು ಇಟ್ಟು ಪೂಜೆ ಮಾಡಬಹುದಾ, ಎಲ್ಲ ಥರ ಗೊಂದಲ ಇರುತ್ತೆ. ಸಾಮಾನ್ಯವಾಗಿ ಯಾವ ರೀತಿ ಕಳಶವನ್ನು ಇಡಬೇಕು, ಆ ಕಳಶದಲ್ಲಿ ಏನು ಹಾಕಬೇಕು,
ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಆದರೂ ಸಹ ಈ ಕಳಶ ಅನ್ನೋದಿದೆಯಲ್ಲ, ಅದು ಪಂಚಭೂತದ ಒಂದು ಆ, ಒಂದು ಪಂಚಭೂತಗಳನ್ನು ಇರುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಅದರಲ್ಲಿ ಕಾಯಿ ಇಡುವಂಥದ್ದು, ಎಲೆ ಇಡುವಂಥದ್ದು, ಆ ನೀರು ಹಾಕುವಂಥದ್ದು, ಅದರಲ್ಲೊಂದು ಕಾಯಿನ ಹಾಕುವಂಥದ್ದು. ಕೆಲವೊಬ್ಬರು ದಾರ ಸುತ್ತಾರೆ, ಕೆಲವೊಬ್ಬರು ದಾರ ಸುತ್ತಲ್ಲ. ಕೆಲವೊಬ್ಬರು ಚೆಂಬಿಗೆ ಆ ದಾರ ಸುತ್ತಾರೆ, ಕೆಲವೊಬ್ಬರಿಗೆ ಕಾಯಿ ಸುತ್ತಾರೆ. ಹೌದಾ? ಇದೆಲ್ಲವೂ ಸ್ವಲ್ಪ ಗೊಂದಲ, ಅಂದರೆ ಅದು ಡಿಸ್ಟರ್ಬ್ ಆಗುತ್ತೆ. ಹೌದು, ಸಾಕಷ್ಟು ಜನಕ್ಕೆ ಇದೇ ಗೊಂದಲ ತುಂಬಾ ಮನೆ ಮಾಡ್ಬಿಟ್ಟಿರುತ್ತೆ. ಹೇಗೆ ವ್ರತಾಚರಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನೀವು ಹೇಳ್ದಾಗೆ ಆ ಪದ್ಧತಿ ಕ್ರಮವನ್ನ ನೀವು ಒಮ್ಮೆ ಯಾವ ಕ್ರಮದಲ್ಲಿ ಶುರು ಮಾಡಬೇಕಾಗತ್ತೆ, ಯಾವ ಇದರಲ್ಲಿ ನಾವು ಅದನ್ನ ಶುರು ಮಾಡಬೇಕಾಗತ್ತೆ, ಸಂಕಲ್ಪವನ್ನ ಮಾಡಿಕೊಂಡಾದ್ಮೇಲೆ ಇಂಥ ಕ್ರಮದಲ್ಲಿ ನಾವು ಸಾಗಬೇಕಾಗತ್ತೆ ಅನ್ನುವಂಥ ಖಂಡಿತ. ಮಾರ್ಗದರ್ಶನ. ನೋಡಿ, ಇನ್ನೊಂದು ಸಂಕಲ್ಪನೆ ಅನ್ನುವಂಥದ್ದೇನಿದೆ ಅಂದರೆ, ಸಂಕಲ್ಪ ಅಂದರೆ ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ಯಾವುದೇ ವ್ರತ, ನಿಯಮ, ಆಚಾರ, ವಿಚಾರ, ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಒಂದು ಸಂಕಲ್ಪ ಇರುತ್ತೆ. ಆ ಸಂಕಲ್ಪನೆ ಅನ್ನೋದೇನು ಅಂದರೆ, ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು. ಸಾಮಾನ್ಯವಾಗಿ ಈಗ ಒಂದು ಗಂದಿಗೆ ಅಂಗಡಿಗೆ ಹೋದರೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಒಂದು ಬುಕ್ಸನ್ನು ಸಿಗುತ್ತೆ. ಒಂದು 5 ರೂಪಾಯಿನೋ 10 ರೂಪಾಯಿನೋ ಒಂದು 25 ರೂಪಾಯಿನೋ ಒಂದು ಆ ಬುಕ್ಸನ್ನು ಕೊಟ್ಟರೆ ಅದರೆಲ್ಲ ಶಾಸ್ತ್ರಬದ್ಧವಾಗಿ ಎಲ್ಲ ನೀಟಾಗಿ ಅದು ಬರೆದಿರ್ತಾರೆ. ಆದರೆ ಅದರಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಇರುತ್ತೆ. ಅದ್ರ ಜೊತೆಲಿ ಅದನ್ನು ಆ ಅಷ್ಟೋತ್ತರಗಳನ್ನು ಹೇಳಬೇಕಾದ್ರೆ ತಪ್ಪಾಗಿ ಹೇಳಬಾರದು. ಅದರಲ್ಲಿ ಮೂಲವಾಗಿ ಕೆಲವು ಮಂತ್ರಗಳಿರುತ್ತೆ, ಆ ಮಂತ್ರಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡಬಾರದು. ಅದಕ್ಕೆ ನಾವು ಪ್ರಾಯಶ್ಚಿತ ಮಂತ್ರಗಳನ್ನು ಮಾಡ್ಕೋಬೋದು. ಆ ಪ್ರಾಯಶ್ಚಿತ ಮಂತ್ರನೂ ಸಹ ತಪ್ಪಾಗಿ ಆಡಿದ್ರೆ ಅದು ತೊಂದರೆ ಆಗುತ್ತೆ. ಅದಕ್ಕೆ ಆ ಬುಕ್ಸನ್ನು ಇಟ್ಕೊಂಡು ಅವರು ವ್ರತವನ್ನು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ಅವ್ರಿಗೆ ಫಲ ಸಿಗುತ್ತೆ. ಜೈಸ ಭಾವೋ ವೈಸ ದೇವೋ ಅಂತ ಹೇಳ್ತಾರೆ ಒಂದು ಭಾಷೆಯಲ್ಲಿ. ಅಂದರೆ ನಮ್ಮ ಮನಸ್ಸಿನ ಭಾವನೆ ಯಾವ ರೀತಿ ಇರುತ್ತೆ ಆ ಥರ ನಮಗೆ ದೇವರು ಫಲ ಕೊಡ್ತಾನೆ. ಆದರೆ ಅದು ಶ್ರದ್ಧೆ ಇರಬೇಕು, ಆ ಶ್ರದ್ಧೆ ಇರಬೇಕು, ಶಿಸ್ತಿರಬೇಕು. ಸಾಮಾನ್ಯವಾಗಿ ಲಕ್ಷ್ಮಿ ನಾವು ಹೇಳಬೇಕಾದ್ರೆ ಈ ಸಮುದ್ರ ಮಥನ ಮಾಡಬೇಕಾದ್ರೆ ಆ ಕ್ಷೀರಸಾಗರದಲ್ಲಿ ಬಂದಿರುವಂತಹ ಮಹಾಲಕ್ಷ್ಮಿ. ಆ ಲಕ್ಷ್ಮಿ ಪ್ಲಸ್ ಲಕ್ಷ್ಮಿ ಅಂದ್ರೆ ಶುದ್ಧತೆ, ಸ್ವಚ್ಛತೆ ಅಂತ ಹೇಳ್ತೀವಿ. ಯಾವಾಗ ನಾವು ಮನೆ ಸ್ವಚ್ಛತೆಯನ್ನು ಇಟ್ಕೊಂಡು, ಮನಸ್ಸನ್ನು ಸ್ವಚ್ಛತೆ ಇಟ್ಕೊಂಡು, ಆ ಮನೆಗೆ ತಳಿರು ತೋರಣಗಳನ್ನು ಕಟ್ಕೊಂಡು ನಾವು ಯಾವಾಗ ಶಿಸ್ತುಬದ್ಧವಾಗಿ ಮನಸ್ಸು ಪೂರ್ವಕವಾಗಿ ಶ್ರದ್ಧೆಯಿಂದ ನಾವು ಮಾಡಿದ್ದೇ ಆಯಿತು ಅಂದರೆ ನಮಗೆಲ್ಲವೂ ಪ್ರಾಪ್ತಿಯಾಗುತ್ತೆ, ಅಷ್ಟೈಶ್ವರ್ಯನೂ ಪ್ರಾಪ್ತಿಯಾಗುತ್ತೆ, ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ದೊರೆಯುವಂಥ ಯೋಗಗಳು ಅವರಿಗೆ ಬರುತ್ತೆ.